ಹರಿ, ಇದೇ ತಾನೇ ನೀನು ಇದುವರೆಗೂ ಫೀಸ್ ಕಟ್ಟಿರೋ ರಸೀದಿ? ಹೌದು ಸತ್ಯ. ಟ್ಯಾಬ್ ಫೀಸು, ಆನ್ಲೈನ್ ಕ್ಲಾಸ್ ಫೀಸು, ಆಮೇಲೆ ಇನ್ನೊಂದೇನದು ಅಸೈನ್ಮೆಂಟ್ ಫೀಸ್ ಅಂತ 35,000 ರುಪೀಸ್ ಇಸ್ಕೊಂಡಿದ್ರು ಸತ್ಯ. ಆಮೇಲೆ ಕ್ಲಾಸ್ ಕೂತ್ಕೊಂಡಾಗ ಅವ್ರು ಕೊಟ್ಟಿರೋದೇ ಮಾಸ್ಕ್ ಹಾಕೊಬೇಕು ಅಂತ 1500 ರುಪೀಸ್ ಇಸ್ಕೊಂಡ್ರು ಸತ್ಯ. ಡರ್ಲಿಂಗು, ಇವಳೇನೋ ಮಾಡ್ತಿದ್ದಾಳೆ. ಅವಳು ಏನಾದರೂ ಮಾಡಲಿ, ಇವಳು ಹಾಕೋ ಗೊಡ್ಡ ಬೆದರಿಕೆಗೆಲ್ಲ ಹೆದರೋಳಲ್ಲ ಈ ಕೀರ್ತನ. ಏನು ನೀನು ದೊಡ್ಡ ಹೀರೋಯಿನ್ ಥರ ಬಿಲ್ಡಪ್ ಕೊಟ್ರೆ ನಾವು ಹೆದರ್ಕೊಂಡ್ಬಿಡ್ತೀವಿ ಅನ್ಕೊಂಡಿದ್ಯಾ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಒಂದು ಸ್ಮಾಲ್ ಕರೆಕ್ಷನ್. ನಮ್ಮ ಸತ್ಯ ಹೀರೋಯಿನ್ ಅಲ್ಲ, ಹೀರೋ. ಯಾವುದೋ ಒಂದು ಬಿಲ್ಡಪ್ ಕೊಟ್ಬಿಟ್ರೆ ನಾವು ಹೆದರ್ಕೊಂಡ್ಬಿಡ್ತೀವಾ? ನೋಡಂತಮ್ಮ, ಈ ಖಾಲಿ ಪೀಲಿ ಗಿಮಿಕ್ ಬಿಲ್ಡಪ್ಗಳೆಲ್ಲ ನಾವು ಕೊಟ್ಟು ಇಲ್ಲ, ನಮಗೆ ಬೇಕು ಆಗಿಲ್ಲ. ಅದೇ ಮತ್ತೆ ನಮ್ಮ ಸತ್ಯಂಗೆ ಬಿಲ್ಡಪ್ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಮೀಟ್ರು ಇರುತ್ತೆ, ಮ್ಯಾಟ್ರು ಇರುತ್ತೆ. ನಂಬರ್ 1, ಕೊರೋನಾ ಬಂದ್ 6 ತಿಂಗಳಾಯ್ತು. ಆಗ ನೀವು ಇವ್ರ ಹತ್ರ ಫೀಸೇ ಕಲೆಕ್ಟ್ ಮಾಡಿಲ್ವಾ? ಅದ್ರಲ್ಲಿ ನೀವು ಕಲೆಕ್ಟ್ ಮಾಡಿರೋದು ಬಿಲ್ಡಿಂಗ್ ಫೀಸು, ಸ್ಪೋರ್ಟ್ಸ್ ಫೀಸು, ಬುಕ್ಸ್ ಫೀಸು, ಟ್ಯೂಷನ್ ಫೀಸು, ಸ್ಪೆಷಲ್ ಕ್ಲಾಸ್ ಫೀಸು, ಮತ್ತೆ ಇದು ಈ ಎಕ್ಸಿಬಿಷನ್ ಹಾ, ಅದೇ ಎಕ್ಸಿಬಿಷನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇದೆಲ್ಲ ಯಾವಾಗ ಮಾಡಿದ್ರಿ ಮಕ್ಕಳಿಗೆ? ಎಕ್ಸಿಬಿಷನ್ನು, ಸ್ಪೋರ್ಟ್ಸು ಎಲ್ಲ ಯಾವಾಗ ಮಾಡಿದ್ರಿ? ಲಾಕ್ಡೌನ್ ಅಲ್ಲಿ ಸ್ಕೂಲ್ ಓಪನ್ ಇತ್ತಾ? ಏಕೆ ನಾವು ಆ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಮಾಡಿಲ್ವಾ? ಟೀಚರ್ಸ್ಗೆಲ್ಲ ಸಂಬಳ ಕೊಡ್ಬೇಕಲ್ವಾ? ಐ ಲೈಕ್ ಯು ಅಂತಮ್ಮ, ಅಲ್ಲಿಗೆ ಬರ್ತಿದ್ದೀನಿ. ಹರಿ, ಈ ಆನ್ಲೈನ್ ಕ್ಲಾಸ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊಂಡಿಲ್ವಾ? ಅಮ್ಮ ಫೀಸ್ ಕೊಡೋದು 2 ದಿನ ಲೇಟ್ ಆಯ್ತು ಅಂತ ನಾನು ಆನ್ಲೈನ್ ಕ್ಲಾಸಿಂದ ಬ್ಲಾಕೇ ಮಾಡ್ಬಿಟ್ಟಿದ್ರು ಸತ್ಯ. ಈಗೇನು ಹೇಳ್ತೀರಾ ಮೇಡಮ್? ಈಗ ನಂಬರ್ 3, ನನಗನ್ಸೋ ಪ್ರಕಾರ ಮಕ್ಕಳ ಹತ್ರ ಜಾಸ್ತಿ ದುಡ್ಡು ತಗೊಂಡು ಟೀಚರ್ಸಿಗೆ ಕೊಟ್ಟಿರೋದು 1/4 ಭಾಗ ಸಂಬಳ ಅನ್ಸುತ್ತೆ ಅಲ್ವಾ? ನಂಬರ್ 4, ಮಕ್ಕಳಿಗೆಲ್ಲ ಪಾಠ ಮಾಡ್ಬೇಕಂದ್ರೆ ಅದೇನೋ ಓದಿರ್ಬೇಕಂತೆ. ಆದ್ರೆ ನೀವು 1 ವರ್ಷದಿಂದ ಅವ್ರಿಗೆಲ್ಲ ಜಾಸ್ತಿ ಸಂಬಳ ಕೊಡ್ಬೇಕು ಅಂತ ಕೆಲ್ಸದಿಂದ ತೆಗ್ದಾಕಿ ಈ PUC ಓದಿರೋರ್ನ ಕರ್ಕೊಂಡ್ಬಂದು ಹೈಸ್ಕೂಲ್ ಪಾಠ ಮಾಡ್ತಿದ್ದೀರಂತೆ. ಹಂಗಂತ ಆಚೆ ಎಲ್ರು ಮಾತಾಡ್ಕೊಂತಿದ್ರು, ನಿಜನಾ? ಹೀಗೆ ಹೇಳ್ತಾ ಹೋದ್ರೆ 4 ಅಲ್ಲ 40 ಇದೆ ನೀವ್ ಈ ಸ್ಕೂಲಲ್ಲಿ ಮಾಡ್ತಿರೋ ಮೋಸಗಳು. ಹೇಳೋದಕ್ಕೆ ನಾನ್ ರೆಡಿ, ಹೇಳಕ್ ನೀವ್ ರೆಡಿನಾ? ಇದ್ ಯಾವ್ದನ್ನು ನಾನು ಸಾಕ್ಷಿ ಇಲ್ದೆ ಮಾತಾಡ್ತಿದ್ದೀನಿ ಅನ್ಕೋಬೇಡಿ. ಸತ್ಯ ಯಾವತ್ತು ಸಾಕ್ಷಿ ಇಲ್ದೆ ಅಕ್ಕಾಡಕ್ಕೆ ಇಳಿಯೋದೇ ಇಲ್ಲ. ಏನು? ವೇಟ್ ಅದೆಲ್ಲ ಬೇಡ. ಈಗ ನಿಮ್ಗೆ ಏನಾಗಬೇಕು ಅದನ್ನ ಮಾತ್ರ ಹೇಳಿ. ಸುಹಾಸ್, ಅವಳೇನೋ ಹೇಳ್ತಾಳೆ ಅಂತ ಅವಳು ಹೇಳ್ದಾಗೆಲ್ಲ ನಾವು ಕೇಳ್ಬೇಕಾ? ಬೇಡ, ನೀವೇನ್ ಕೇಳ್ಬೇಕಾಗಿಲ್ಲ. ಗುಂಗ್ರು, ಶುರುವಿಂದ ಎಂಡ್ವರೆಗೂ ಫುಲ್ ರೆಕಾರ್ಡ್ ಆಗಿದೆ ಸತ್ಯ. ರೆಕಾರ್ಡಾ? ಈಗ ರೆಕಾರ್ಡ್ ಆಗಿರೋ ವಿಡಿಯೋ ಇನ್ ಸ್ವಲ್ಪ ಹೊತ್ತಲ್ಲಿ ಟಿವಿ ಅವ್ರ ಹತ್ರ ಹೋಗುತ್ತೆ. ಆಮೇಲೆ ಸಂಜೆ ಅಷ್ಟರಲ್ಲಿ ನೀವು ಕರ್ನಾಟಕ ಇಡೀ ಫುಲ್ ಪಾಪ್ಯುಲರ್ ಆಗೋಗ್ತೀರಾ. ಡರ್ಲಿಂಗು, ಇವಳು ಯಾಕೋ ತುಂಬಾ ಡೇರಿಂಗ್ ಅನಿಸ್ತಿದ್ದಾಳೆ. ಅಪ್ಪಿ ತಪ್ಪಿ ಈ ವಿಷಯಗಳೆಲ್ಲ ಮೀಡಿಯಾ ಮುಂದೆ ಹೋಯ್ತು ಅಂದ್ರೆ ನಮ್ಮ ಸ್ಕೂಲ್ ಹೆಸರೆಲ್ಲ ಹಾಳಾಗುತ್ತೆ. ಮಾವನ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅವ್ರ ಮುಂದೆ ನಾವು ತಲೆ ಎತ್ತೋದಕ್ಕಾಗಲ್ಲ. ಬರೀ 8,000 ತಾನೆ, ಬಿಟ್ಟಾಕೋಣ. ಹುಡುಗನಿಗೆ ಸ್ಕೂಲಿಗೆ ಸೇರಿಸೋ ಕೇಳೋಣ. ಏನಾದ್ರೂ ಮಾಡ್ಕೊಳ್ಳಿ. ಡಾರ್ಲಿಂಗ್, ಅವಳು ಸ್ವಲ್ಪ ಹೀಗೇನೆ ನೋಡಿ. ಸುಮ್ಮನೆ ಕಿರಿಕ್ ಯಾಕೆ? ಈಗೇನು ಈ ಹುಡುಗನಿಗೆ ಸ್ಕೂಲಿಗೆ ಸೇರಿಸ್ಬೇಕು ಅಷ್ಟೇ ತಾನೆ?
ಪುಟ ನಾಳೆಯಿಂದ ಸ್ಕೂಲಿಗೆ ಬಂದ್ಬಿಡು. ಓಕೆನಾ? ನಾನು ಮ್ಯಾನೇಜ್ಮೆಂಟ್ ಅವರಿಗೆ ಹೇಳಿರ್ತೀನಿ. ಹಾಂ, ಓಕೆನಾ? ಗುಡ್ ಬಾಯ್, ಗುಡ್ ಬಾಯ್. ಇದ್ದೇ ನಮಗ್ ಬೇಕಾಗಿದ್ದು ಅಲ್ಲ ಸರ್. ವಿಡಿಯೋ ಅಲ್ಲ, ಅದು ವಿಡಿಯೋ ಡಿಲೀಟ್ ಮಾಡ್ತೀವಿ. ನಮ್ಮ ಹುಡುಗ ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡ ತಕ್ಷಣ ಡಿಲೀಟ್ ಮಾಡ್ಬಿಡ್ತೀವಿ. ಈಗ ನಾವು ಡಿಲೀಟ್ ಆಗ್ತೀವಿ. ಬಾಯ್. ಎಕ್ಸ್ಕ್ಯೂಸ್ ಮೈ. ಏಯ್ ಗುಂಗ್ರು ಡುಂಗ್ರು, ಏಯ್ ಕಾಕ್ರೋಚ್, ಏಯ್ ವಿಡಿಯೋ ಕೊಡು. ಏಯ್ ಅಬ್ಬಬ್ಬಾ, ಏನು ಹುಡುಗಿ ಅವಳು. ಬೀಸೋ ದಣ್ಣೆಗೆ ತಪ್ಪಿಸ್ಕೊಂಡ್ರೆ ಸಾಕಂತೆ. ಡಾರ್ಲಿಂಗು, ಬೇಜಾರು ಮಾಡ್ಕೊಬೇಡ ಡಾರ್ಲಿಂಗು. ಬಿಟ್ಟಾಕು. ಬಿಡಲ್ಲ ಸುಹಾಸ್. ಇವಳ ಹೆಸರು, ಅಡ್ರೆಸ್ಸು, ಇವಳು ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು. ಇವಳಿಗೊಂದು ಪಾಠ ಕಲ್ಸೋವರೆಗೂ ನಾನು ಸುಮ್ಮನೆ ಬಿಡೋದಿಲ್ಲ. ಬೇಡ ಡಾರ್ಲಿಂಗು, ಬೇಡ. ಇಲ್ಲೇನೇನು ನಡೀತೋ ಅದನ್ನೆಲ್ಲ ಇಲ್ಲೇ ಬಿಟ್ಟಾಕು. ತಲೆ ಕೆಡಿಸ್ಕೊಳ್ಳೋದಕ್ಕೆ ಮನೆಯಲ್ಲಿ ಬೇಕಾದಷ್ಟು ವಿಷಯಗಳಿವೆ. ಈ ಸ್ಕೂಲ್ ವಿಷಯನ ಇಲ್ಲೇ ಬಿಟ್ಟಾಕು. ಅವಳು ಯಾರೋ ಏನೋ ಮಿಷನ್ಗಂತರ ಮಾತಾಡ್ತಾ ಇದ್ರೆ ಬುಲೆಟ್ ಪ್ರೂಫ್ ಇಲ್ಲದೆ ಅವ್ಳ ಮುಂದೆ ನಿಂತ್ಕೊಳ್ಳೋದಕ್ಕೂ ಭಯ ಆಗುತ್ತೆ. ಅವಳು ಹೇಳಿರೋ ಪಾಯಿಂಟ್ಗಳೆಲ್ಲ ಮೀಡಿಯಾಗೆ ಗೊತ್ತಾದರೆ ನಮ್ಮ ಕುತ್ತಿಗೆಗೆ ಬಂದ್ಬಿಡುತ್ತೆ. ಆಹಾ, ಏನು ಪಾಯಿಂಟ್ ಹಾಕಿದ್ರಿ ಸಿಸ್ಟರ್. ಇಷ್ಟು ದಿನಕ್ಕೆ ಇವತ್ತೇ ನಾನು ಆಯಮ್ಮನ ಮುಖದಲ್ಲಿ ಭಯ ನೋಡಿದ್ದು. ನಯ ವಿನಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಭಯ ಪಡಿಸ್ಲೇಬೇಕಲ್ವಾ? ಯಾವ ಜನ್ಮದಲ್ಲಿ ನೀನು ಇವನ ಅಕ್ಕ ಆಗಿದೆಯೋ ಗೊತ್ತಿಲ್ಲ. ಒಂದಲ್ಲ ಒಂದು ರೀತಿಲಿ ನೀನು ಇವ್ನಿಗೆ ಸಹಾಯ ಮಾಡ್ತಾನೆ ಇದ್ದೀಯ. ಸತಿ ನೀನು ಕೊಟ್ಟಿರೋ ದುಡ್ಡಲ್ಲೇ ಇವ್ನಿಗೆ ಆನ್ಲೈನ್ ಫೀಸ್ ಕಟ್ಟಿದ್ದು. ಈಗ ಮತ್ತೆ ನೀನೇ ಬರಬೇಕಾಯ್ತು ನೋಡು ಸತ್ಯ, ಒಂದು ಸ್ಕೂಲಿಗೆ ಸೇರ್ಸೋಕ್ಕೆ. ಥ್ಯಾಂಕ್ಸ್ ಸತ್ಯ. ಹೇ ಥ್ಯಾಂಕ್ಸ್ ಅಂತ ನಿನ್ನ ಋಣ ನಾನು ಹೇಗೆ ತೀರಿಸ್ಲಿ ಸತ್ಯ? ಒಂದಿನ ಮನೆಗೆ ಕರೆದು ಊಟ ಹಾಕ್ಬಿಡು ಲಕ್ಷ್ಮಕ್ಕ. ಏನ್ ಲಕ್ಷ್ಮಕ್ಕ ನೀನು ಋಣದ ಬಗ್ಗೆ ಎಲ್ಲ ಮಾತಾಡ್ಕೊಂಡು? ನೋಡ್ ಲಕ್ಷ್ಮಕ್ಕ, ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ, ಯಾವುದೇ ಜಾತಿ ಇರ್ಲಿ, ಯಾವುದೇ ಧರ್ಮ ಇರ್ಲಿ, ಈ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಓದೋ ಅಂತ ಹಕ್ಕಿದೆ ಅಂತ ನಮ್ಮ ಮಹಾನಾಯಕ ಅಂಬೇಡ್ಕರ್ ಹೇಳಿಲ್ವಾ? ಇನ್ನೇನಿದ್ರು ಇವನ್ ಚೆನ್ನಾಗಿ ಓದ್ಬೇಕಷ್ಟೆ. ಏನೋ ಓದ್ತೀಯ ತಾನೆ? ನೋಡ್ತಾ ಇರೋ ಸತ್ಯ, ಈ ಸತಿ ಸ್ಟೇಟ್ಗೆ ಟಾಪರ್ ಆಗಿ ಬರ್ತೀನಿ. ಓ